ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಭಾರತದ ಮೇಲೆ ಅಮೆರಿಕ ಹೇರಿರುವ ಟ್ಯಾರಿಫ್ಗೆ ಸಂಬಂಧಪಟ್ಟ ಹಾಗೆ ಅಮೆರಿಕಾದಲ್ಲೇ ತೀವ್ರ ವಿರೋಧ ವ್ಯಕ್ತವಾಗ್ತಿರೋ ಹೊತ್ತಲ್ಲಿ ಈ ಟ್ಯಾರಿಫು ರಷ್ಯಾದ ಆರ್ಥಿಕ ಶಕ್ತಿಯನ್ನು ಕಡಿಮೆ ಮಾಡುತ್ತೆ ಅನ್ನೋ ಒಂದು ಜೋಕ್ ಟ್ರಂಪ್ ಬಾಯಲ್ಲಿ ಬಂದಿದೆ. ಈ ಮಧ್ಯೆ ಬದಲಾಗ್ತಾ ಇರುವ ಜಾಗತಿಕ ಸನ್ನಿವೇಶಗಳು, ಸಂದರ್ಭಗಳು, ಸ್ನೇಹಗಳನ್ನು ಗಮನದಲ್ಲಿಟ್ಕೊಂಡು ಭಾರತ ಕೂಡ ತನ್ನ ರಫ್ತು ವ್ಯಾಪಾರದಲ್ಲಿ ಒಂದಷ್ಟು ಬದಲಾವಣೆಗಳನ್ನು ಮಾಡ್ಕೊಳ್ಳೋದಕ್ಕೆ ಹೋಗ್ತಾ ಇದೆ. ಎಕ್ಸ್ಪೋರ್ಟ್ ಪ್ರಮೋಷನ್ ಮಿಷನ್ಗೆ ಚಾಲನೆ ಕೊಡ್ತಾ ಇರೋ ಭಾರತ ಅದಕ್ಕಾಗಿ 2250 ಕೋಟಿ ರೂಪಾಯಿಗಳ ಪ್ಯಾಕೇಜ್ ಯೋಜನೆಯೊಂದನ್ನು ಘೋಷಿಸೋ ಸಾಧ್ಯತೆ ಇದೆ. ಹಾಗಾದರೆ ಟ್ರಂಪ್ ಭಾರತದ ಮೇಲೆ ಟ್ಯಾರಿಫ್ ಹೇರಿ ರಷ್ಯಾದ ಮೇಲೆ ಹೇಗೆ ಒತ್ತಡವನ್ನು ಸೃಷ್ಟಿ ಮಾಡೋದಕ್ಕೆ ಸಾಧ್ಯ ಮತ್ತು ಏನಿದು ಎಕ್ಸ್ಪೋರ್ಟ್ ಪ್ರಮೋಷನ್ ಮಿಷನ್, ಬನ್ನಿ ನೋಡೋಣ. ಗೆಳೆಯರೆ, ಜಾಗತಿಕವಾಗಿ ಒಂದಷ್ಟು ವಾತಾವರಣ ಬದಲಾವಣೆ ಆಗ್ತಾ ಇದೆ. ಸ್ನೇಹ ಸಂಬಂಧಗಳಲ್ಲಿ ಬದಲಾವಣೆಗಳು ಕಾಣ್ತಾ ಇವೆ. ಭಾರತವನ್ನು ಸ್ಟ್ರಾಟಜಿಕ್ ಪಾರ್ಟ್ನರ್ ಅಂತ ಕರೀತಾ ಇದ್ದ ಅಮೆರಿಕ ಈಗ ಭಾರತದ ಮೇಲೆ ಟ್ಯಾರಿಫ್ ಯುದ್ಧವನ್ನು ಘೋಷಣೆ ಮಾಡಿದೆ. ಅದಕ್ಕೆ ಕಾರಣ ರಷ್ಯಾದಿಂದ ಭಾರತ ತೈಲವನ್ನು ಆಮದು ಮಾಡಿಕೊಳ್ತಾ ಇದೆ ಅನ್ನೋ ಆರೋಪ. ಹಾಗಂತ ಭಾರತ ಮಾತ್ರ ರಷ್ಯಾದಿಂದ ಇಂಧನವನ್ನು ಖರೀದಿ ಮಾಡ್ತಾ ಇಲ್ಲ. ಅಮೆರಿಕ ಕೂಡ ಯುರೇನಿಯಂ ಮತ್ತು ರೇರ್ ಮೆಟಲ್ಗಳನ್ನು ರಷ್ಯಾದಿಂದಲೇ ತರಿಸ್ಕೊಳ್ತಾ ಇದೆ. ಯುರೋಪಿಯನ್ ಯೂನಿಯನ್ ಮತ್ತು ಚೈನಾಗಳು ಕೂಡ ದೊಡ್ಡ ಪ್ರಮಾಣದಲ್ಲಿ ರಷ್ಯಾದಿಂದ ಇವತ್ತಿಗೂ ಇಂಧನವನ್ನು ಆಮದು ಮಾಡಿಕೊಳ್ತಾ ಇವೆ ಅನ್ನೋ ವಿಷಯವನ್ನು ಭಾರತ ಬಹಿರಂಗಪಡಿಸೋ ಮೂಲಕ ಅಮೆರಿಕದ ಹಿಪೋಕ್ರಸಿಯನ್ನು ಬಯಲು ಮಾಡಿದೆ. ಇದಾದ ನಂತರ ಅಮೆರಿಕಾದಲ್ಲಿ ಕೂಡ ಭಾರತದ ಮೇಲಿನ ನಿರ್ಬಂಧಗಳನ್ನು ಜನ ವಿರೋಧಿಸೋದಕ್ಕೆ ಶುರು ಮಾಡಿದ್ದಾರೆ. ಗೆಳೆಯರೆ, ಅಮೆರಿಕಾದಲ್ಲಿ ಡೆಮೋಕ್ರಸಿ ಇನ್ಸ್ಟಿಟ್ಯೂಟ್ ಪೋಲ್ನ ಪ್ರಕಾರ 53% ಜನ ಭಾರತದ ವಿರುದ್ಧ ರಷ್ಯಾದ ತೈಲ ಖರೀದಿಗಾಗಿ ಅಮೆರಿಕ ಟ್ಯಾರಿಫ್ ಹೇರ್ತಾ ಇರೋದು ತಪ್ಪು ನಿರ್ಧಾರ ಅಂತ ಹೇಳಿದ್ದಾರೆ. ಹಾಗೆ 43% ಜನ ಟ್ರಂಪ್ ನಿರ್ಧಾರವನ್ನು ಸಮರ್ಥಿಸಿದರೆ, ಇನ್ನು 4% ಮಂದಿ ಯಾವ ಅಭಿಪ್ರಾಯವನ್ನು ವ್ಯಕ್ತಪಡಿಸಿಲ್ಲ. ಇಲ್ಲಿ ಅಮೆರಿಕದ ಸಾಕಷ್ಟು ಸಂಸದರು ಕೂಡ ಟ್ರಂಪ್ ನಿಲುವನ್ನು ವಿರೋಧಿಸ್ತಾ ಇದ್ದಾರೆ. ಇನ್ನಲ್ಲಿನ ಮಾಜಿ ಪೆಂಟಗಾನ್ ಅಧಿಕಾರಿ ರೂಬಿನ್ ಅಮೆರಿಕದ ಈ ದ್ವಿಮುಖ ನೀತಿಯನ್ನ ಖಂಡಿಸಿದ್ದಾರೆ. ಅಮೆರಿಕ ರಷ್ಯಾದಿಂದ ಯುರೇನಿಯಂ ಮತ್ತು ಹೆಕ್ಸಾಫ್ಲೋರೈಡ್ ಸೇರಿದಂತೆ ಇನ್ನಿತರ ಅಗತ್ಯ ವಸ್ತುಗಳನ್ನು ಆಮದು ಮಾಡಿಕೊಳ್ತಾ ಇದೆ. ಹಾಗೆ ಅಜರ್ಬೈಜಾನ್ನಿಂದ ತೈಲವನ್ನು ಕೂಡ ಅಮೆರಿಕದ ಕಂಪನಿಗಳು ಖರೀದಿ ಮಾಡ್ತಾ ಇವೆ. ಆದರೆ ಈ ತೈಲ ರಷ್ಯಾ ಹಾಗೂ ಇರಾನ್ನ ತೈಲ ಆಗಿದೆ. ಅದನ್ನು ಅಜರ್ಬೈಜಾನ್ನಿಂದ ಖರೀದಿ ಮಾಡೋದು ಸರಿಯಾದರೆ ರಷ್ಯಾದಿಂದ ಭಾರತ ಕಚ್ಚಾ ತೈಲ ಖರೀದಿ ಮಾಡೋದ್ರಲ್ಲಿ ತಪ್ಪೇನಿದೆ ಅಂತ ರೂಬಿನ್ ಕೇಳಿದ್ದಾರೆ. ಹಾಗೆ ಅಮೆರಿಕದ ಒತ್ತಡಗಳಿಗೆ ಮಣಿಯದೆ ದೃಢವಾಗಿ ನಿಲ್ಲುವ ಮೂಲಕ ಇನ್ನು ಮುಂದೆ ಅಮೆರಿಕ ಭಾರತವನ್ನು ಬೆದರಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅಮೆರಿಕಾಗೆ ಮತ್ತು ಜಗತ್ತಿಗೆ ತೋರಿಸಿಕೊಟ್ಟಿದ್ದಾರೆ ಅನ್ನೋ ಮಾತನ್ನು ಕೂಡ ರೂಬಿನ್ ಹೇಳಿದ್ದಾರೆ. ಹಾಗೆ ಅಮೆರಿಕ ಭಾರತವನ್ನು ಬ್ಲಾಕ್ ಮೇಲ್ ಮಾಡೋದಕ್ಕೆ ಪಾಕಿಸ್ತಾನವನ್ನು ಹತ್ತಿರ ಬಿಟ್ಕೊಳ್ತಾ ಇರೋದನ್ನು ಕೂಡ ಪೆಂಟಗಾನ್ನ ಈ ಮಾಜಿ ಅಧಿಕಾರಿ ಆಕ್ಷೇಪಿಸಿದ್ದಾರೆ. ಮತ್ತು ಆಸಿಮ್ ಮುನೀರ್ನನ್ನು ಸೂಟ್ ಹಾಕೊಂಡಿರೋ ಒಸಾಮಾ ಬಿನ್ ಲ್ಯಾಡನ್ ಅಂತ ಕರೆಯುವ ಮೂಲಕ ಅಮೆರಿಕದ ಹಿಪೋಕ್ರಸಿಯನ್ನು ಅವರು ಬಯಲು ಮಾಡಿದ್ದಾರೆ. ಇನ್ನು ಹೀಗೆ ಅಮೆರಿಕದ ರಾಜತಾಂತ್ರಿಕರು, ಸಂಸದರು, ಜನ ಟ್ರಂಪ್ ನಿಲುವು ಸರಿ ಇಲ್ಲ ಅಂತ ಹೇಳ್ತಿರುವಾಗ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತದ ಮೇಲಿನ ತಮ್ಮ ಟ್ಯಾರಿಫ್ ನೀತಿಯನ್ನು ಸಮರ್ಥಿಸಿಕೊಂಡಿದ್ದಾರೆ. ಭಾರತ ರಷ್ಯಾದಿಂದ ಅತಿ ಹೆಚ್ಚು ತೈಲವನ್ನು ಖರೀದಿ ಮಾಡುವ ಮೊದಲ ಅಥವಾ ಎರಡನೇ ದೇಶ. ನಾವು ಭಾರತದ ಮೇಲೆ ಟ್ಯಾರಿಫ್ ಹೇರೋ ಮೂಲಕ ರಷ್ಯಾದ ಆರ್ಥಿಕ ಪ್ರಗತಿಯನ್ನು ತಡೀತಾ ಇದ್ದೀವಿ ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಟ್ರಂಪ್. ಆದರೆ ಅದು ಹೇಗೆ ಅನ್ನೋದನ್ನು ಈ ಟ್ರಂಪ್ ಮಾತ್ರ ವಿವರಿಸೋದಕ್ಕೆ ಸಾಧ್ಯ. ಗೆಳೆಯರೆ, ಒಂಥರ ಎಮ್ಮೆಗೆ ಬರೆ ಹಾಕಿದ್ವಿ, ಅದರಿಂದ ಎತ್ತಿಗೆ ಜ್ವರ ಹೊರಟು ಹೋಯ್ತು ಅನ್ನೋ ಥರದ ಲೆಕ್ಕಾಚಾರ ಇದು. ಭಾರತದ ಮೇಲೆ ಟ್ರಂಪ್ ಹೇರಿರುವ ಟ್ಯಾರಿಫ್ನಿಂದಾಗಿ ಅಮೆರಿಕಾದಲ್ಲಿನ ಜನಕ್ಕೆ ಬೆಲೆ ಏರಿಕೆ ಆಗ್ತಾ ಇದೆ. ಭಾರತೀಯ ವಸ್ತುಗಳನ್ನೇ ಖರೀದಿ ಮಾಡಬೇಕು ಅಂದ್ಕೊಂಡ ಅಲ್ಲಿನ ಅನಿವಾಸಿ ಭಾರತೀಯರ ಜೇಬುಗಳ ಮೇಲೆ ಒಂದಷ್ಟು ಹೊರಗೆ ಇದು ಕಾರಣ ಆಗುತ್ತೆ. ಅದರಲ್ಲೂ ನಮ್ಮ ಸೀ ಫುಡ್, ಆಟೋ ಕಾಂಪೋನೆಂಟ್ಸ್, ಟೆಕ್ಸ್ಟೈಲ್ಸ್ ಹಾಗೂ ಹರಳು ಮತ್ತು ಆಭರಣ ಉದ್ಯಮಕ್ಕೆ ಇದು ದೊಡ್ಡ ಪ್ರಮಾಣದ ಹೊಡೆತವನ್ನು ಕೊಡುತ್ತೆ. ಹೊಡೆತ ಅಂದರೆ ಅಮೆರಿಕಾಗೆ ಭಾರತ ಮಾಡ್ತಾ ಇದ್ದ ರಫ್ತನ್ನು ಈ ಟ್ಯಾರಿಫ್ಗಳು ಕಡಿಮೆ ಮಾಡುತ್ತವೆ. ಯಾಕೆಂದರೆ ಅಮೆರಿಕ ಮಾರುಕಟ್ಟೆಯಲ್ಲಿ ಇನ್ನು ಮುಂದೆ ಬೇರೆ ದೇಶಗಳ ವಸ್ತುಗಳಿಗಿಂತ ಭಾರತದ ಈ ವಸ್ತುಗಳು ಸುಮಾರು 20% ಬೆಲೆ ಏರಿಕೆಯನ್ನು ಕಾಣಬೇಕಾಗಿ ಬರುತ್ತೆ. ಅಲ್ಲಿನ ಸ್ಪರ್ಧಾತ್ಮಕ ಮಾರುಕಟ್ಟೆಯಲ್ಲಿ ಬೆಲೆಯ ಕಾರಣಕ್ಕೆ ಭಾರತದ ವಸ್ತುಗಳ ಮಾರಾಟ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಬಹುದು. ಆದರೆ ಬೆಲೆ ಬಾಳುವ ಹರಳುವ ಆಭರಣಗಳನ್ನು ಖರೀದಿ ಮಾಡೋದು ಶ್ರೀಮಂತ ವರ್ಗ. ಅವರು ಗುಣಮಟ್ಟವನ್ನು ನೋಡ್ತಾರೆ, ಕುಸುರಿ ಕೆಲಸವನ್ನು ನೋಡ್ತಾರೆ. ಅದು ಸರಿ ಇದೆ ಅಂದರೆ ಅವರಿಗೆ ಬೆಲೆ ಅನ್ನೋದು ಮುಖ್ಯ ಆಗೋದಿಲ್ಲ. ಇನ್ನು ಸೀ ಫುಡ್ ಇದೆಯಲ್ಲ, ಅದರ ಮೇಲೆ ಭಾರತಕ್ಕೆ 50% ಟ್ಯಾರಿಫ್ ಬೀಳ್ತಾ ಇದ್ರೆ ಬೇರೆ ದೇಶಗಳ ಸಮುದ್ರ ಆಹಾರದ ಮೇಲೆ 32% ಸರಾಸರಿ ತೆರಿಗೆ ಇದೆ. ಹೀಗಾಗಿ ಭಾರತದ ಸೀಗಡಿ ಅಮೆರಿಕಾದಲ್ಲಿ ಬೇರೆ ದೇಶದ ಸೀಗಡಿಗಿಂತ 18% ಬೆಲೆ ಏರಿಕೆಗೆ ತುತ್ತಾಗುತ್ತೆ. ಇನ್ನು ಆಟೋ ಕಾಂಪೋನೆಂಟ್ಸ್, ಬೇರೆ ದೇಶಗಳ ಮೇಲೆ 36% ಟ್ಯಾರಿಫ್ ಇದ್ದರೆ ಭಾರತದ ಮೇಲೆ 51% ಸುಂಕ ವಿಧಿಸಲಾಗುತ್ತೆ. ಇನ್ನು ಟೆಕ್ಸ್ಟೈಲ್ಸ್ ಮೇಲೆ 53% 63% ಟ್ಯಾರಿಫ್ ಭಾರತದ ವಸ್ತುಗಳ ಮೇಲೆ ಬಿದ್ದರೆ 40%
ಚೈನಾ, ವಿಯೆಟ್ನಾಂ ಮುಂತಾದ ದೇಶಗಳ ವಸ್ತುಗಳ ಮೇಲೆ ಇರುತ್ತೆ. ಇಲ್ಲಿ ಭಾರತದ ಬಟ್ಟೆ 13% 23% ಬೆಲೆ ಏರಿಕೆಗೆ ತುತ್ತಾಗತ್ವೆ. ಹಾಗೆ ಹರಳುಗಳಲ್ಲಿ ಕೂಡ ನಮಗೆ 55% ಟ್ಯಾರಿಫ್ ಇದ್ರೆ ಬೇರೆ ದೇಶಗಳ ಮೇಲೆ ಸರಾಸರಿ 38% ಟ್ಯಾರಿಫ್ ಇದೆ. ಸೊ ಭಾರತದ ಹರಳುಗಳ ಬೆಲೆ 17% ಅಮೆರಿಕಾದಲ್ಲಿ ಹೆಚ್ಚಾಗುತ್ತೆ. ಇಲ್ಲಿ ಬೆಲೆ ಹೆಚ್ಚಾಗ್ತಾ ಇರೋದು ಅಮೆರಿಕಾದ ಮಾರುಕಟ್ಟೆಯಲ್ಲಿ. ಟ್ಯಾರಿಫ್ನ ಇಂಪ್ಯಾಕ್ಟ್ ಭಾರತದ ಮಾರುಕಟ್ಟೆಯ ಮೇಲೆ ಅಂದರೆ ನಮ್ಮ ಜೇಬುಗಳ ಮೇಲೆ ಬೀಳೋದಿಲ್ಲ, ಅಮೆರಿಕನ್ನರ ಜೇಬುಗಳ ಮೇಲೆ ಬೀಳುತ್ತೆ. ಆದರೆ ಇಲ್ಲಿ ಬೆಲೆ ಹೆಚ್ಚಾಗೋದ್ರಿಂದ ಅಮೆರಿಕಾಗೆ ಹೋಗೋ ನಮ್ಮ ವಸ್ತುಗಳ ರಫ್ತಿನ ಪರಿಣಾಮ ಕಡಿಮೆ ಆಗುತ್ತೆ. ಇದು ಭಾರತದ ಎಕಾನಮಿಯ ಮೇಲೆ ಸಣ್ಣ ಮಟ್ಟದ ಪರಿಣಾಮವನ್ನು ಬೀರಬಹುದು. ಇಲ್ಲಿ ಸಣ್ಣ ಮಟ್ಟದ ಪರಿಣಾಮ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ವಸ್ತುಗಳು ಅಮೆರಿಕಾಗೆ ಹೋಗಲಿಲ್ಲ ಅಂದ್ರೇನು ಭಾರತದ ಮಾರುಕಟ್ಟೆ ಚಿಕ್ಕದೇನಲ್ವಲ್ಲ, ಅದನ್ನು ಇಲ್ಲೇ ಅವರು ಮಾರಾಟ ಮಾಡ್ಕೋಬಹುದು. ಅಫ್ಕೋರ್ಸ್ ಸ್ವಲ್ಪ ಲಾಭನ ಕಡಿಮೆ ಮಾಡ್ಕೋಬೇಕಾಗುತ್ತೆ ಹೊರತು ಉದ್ಯಮಿಗಳಿಗೆ ನಷ್ಟ ಅಂತೂ ಏನಾಗೋದಿಲ್ಲ. ಇನ್ನು ಎರಡನೇದು, ನಮ್ಮ ದೊಡ್ಡ ದೊಡ್ಡ ರಫ್ತು ಉದ್ಯಮಿಗಳು ದುಬೈ ಸೇರಿದಂತೆ ನಾನಾ ದೇಶಗಳಲ್ಲಿ ಕಚೇರಿಗಳನ್ನು ಹೊಂದಿರ್ತಾರೆ. ಹೀಗಾಗಿ ಇಲ್ಲಿಂದ ಆ ದೇಶಗಳಿಗೆ ತರಿಸ್ಕೊಂಡು ಯಾವ ದೇಶದ ಮೇಲೆ ಅಮೆರಿಕಾದ ಟ್ಯಾರಿಫ್ ಕಡಿಮೆ ಇದೆಯೋ ಅಲ್ಲಿಂದ ಬಿಲ್ ಮಾಡ್ತಾರೆ, ಅಲ್ಲಿಂದ ಅಮೆರಿಕಾಗೆ ರಫ್ತು ಮಾಡ್ತಾರೆ. ಸೊ ನಮ್ಮ ವಸ್ತುಗಳ ಮೇಲೆ ಟ್ಯಾರಿಫ್ ಕಡಿಮೆ ಆಗುತ್ತೆ. ಅವು ಅಮೆರಿಕಾದ ಮಾರುಕಟ್ಟೆಯಲ್ಲಿ ಯಥಾ ಪ್ರಕಾರ ಕಾಂಪೀಟ್ ಮಾಡೋದಕ್ಕೆ ಶುರು ಮಾಡುತ್ತವೆ. ಆದರೆ ಇಲ್ಲಿ ಭಾರತದ ವಸ್ತುಗಳ ಮೇಲೆ ಟ್ಯಾರಿಫ್ ಹಾಕ್ತಾ ಇರೋದ್ರಿಂದ ರಷ್ಯಾದ ಆರ್ಥಿಕತೆಗೆ ಯಾವ ನಷ್ಟ ಉಂಟಾಗುತ್ತೆ? ಗೆಳೆಯರೆ, ಟ್ಯಾರಿಫ್ಗೆ ಭಾರತ ಹೆದರಿಲ್ಲ. ರಷ್ಯಾದ ತೈಲ ಖರೀದಿಯನ್ನು ನಾವು ನಾಳೆಯಿಂದ ನಿಲ್ಲಿಸಿಬಿಡ್ತೀವಿ ಅಂತಾಗಲಿ ಕಡಿಮೆ ಮಾಡ್ತೀವಿ ಅಂತಾಗಲಿ ಭಾರತ ಹೇಳಿಲ್ಲ. ಭಾರತ ಮತ್ತು ರಷ್ಯಾ ನಡುವಿನ ವ್ಯಾಪಾರ ಅಮೆರಿಕಾದ ಟ್ಯಾರಿಫ್ಗಳ ಕಾರಣದಿಂದ ಮತ್ತಷ್ಟು ಹೆಚ್ಚಾಗ್ತಾ ಇದೆ. ಹೀಗಿರುವಾಗ ಭಾರತದ ಮೇಲೆ ಟ್ಯಾರಿಫ್ ಹಾಕಿ ರಷ್ಯಾನ ಕಂಟ್ರೋಲ್ ಮಾಡ್ತೀವಿ ಅನ್ನೋ ಟ್ರಂಪ್ ಹೇಳಿಕೆ ಇದೆಯಲ್ಲ, ಇದೇ ಒಂಥರ ಹಾಸ್ಯಾಸ್ಪದವಾಗಿ ಕೇಳಿಸುತ್ತೆ. ಇನ್ನು ಟ್ಯಾರಿಫ್ನಿಂದ ನಿಜಕ್ಕೂ ನಷ್ಟ ಆಗ್ತಾ ಇದ್ರೆ ಅದು ಅಮೆರಿಕಾಗೆ ಆಗ್ತಾ ಇದೆ. ಅಮೆರಿಕ 50% ಟ್ಯಾರಿಫ್ ಹೇರಿದ ನಂತರ ಭಾರತ ಅಮೆರಿಕ ಜೊತೆಗಿನ ವ್ಯಾಪಾರ ಒಪ್ಪಂದಕ್ಕೆ ಸಂಬಂಧಪಟ್ಟ ಹಾಗೆ ತನ್ನ ನಿಲುವನ್ನು ಇನ್ನಷ್ಟು ಗಟ್ಟಿ ಮಾಡಿದೆ. ಭಾರತದ ಕೃಷಿ ಹಾಗೂ ಡೈರಿ ಕ್ಷೇತ್ರದಲ್ಲಿ ನಿಮಗೆ ಯಾವ ಎಂಟ್ರಿನೂ ನಾವು ಯಾವತ್ತಿಗೂ ಕೊಡೋದಿಲ್ಲ. ಅದರ ಬಗ್ಗೆ ಏನು ಚರ್ಚೆಗಳು ಕೂಡ ಬೇಕಿಲ್ಲ. ಬೇರೆ ಏನಾದರೂ ಮಾತಾಡೋದಿದ್ದರೆ ವ್ಯಾಪಾರ ಒಪ್ಪಂದದ ಬಗ್ಗೆ ಮಾತು ಮುಂದುವರಿಲಿ, ಇಲ್ಲದೇ ಇದ್ದರೆ ಅದು ಇಲ್ಲಿಗೆ ನಿಂತು ಹೋಗಲಿ ಅಂತ ಭಾರತ ಖಡಾಖಂಡಿತವಾಗಿ ಹೇಳಾಗಿದೆ. ಇನ್ನು ಅಮೆರಿಕ ಭಾರತದ ಮೇಲೆ ಒತ್ತಡ ಹೇರೋದಕ್ಕೆ ಪಾಕಿಸ್ತಾನವನ್ನು ತನ್ನ ತೆಕ್ಕೆಗೆ ತಗೊಳ್ತು. ಆದರೆ ಈಗ ಆ ಬ್ಲಾಕ್ ಮೇಲ್ ಕೂಡ ನಡೀತಾ ಇಲ್ಲ. ಪಾಕಿಸ್ತಾನವನ್ನು ನೀವು ಪ್ರೀತಿಸೋದಾದರೆ ಪ್ರೀತಿಸ್ಕೊಳ್ಳಿ, ಅದು ನಿಮ್ಮ ಹಣೆ ಬರಹ. ಆದರೆ ನಿಮ್ಮ ಆಯುಧಗಳು ನಮಗಿನ್ನು ಮುಂದೆ ಬೇಡ ಅಂತ ಭಾರತ ಹೇಳಿದೆ. ಅಮೆರಿಕಾದಿಂದ ಖರೀದಿ ಆಗಬೇಕಿದ್ದ ಸುಮಾರು $2 ಬಿಲಿಯನ್ ಮೌಲ್ಯದ P-8 ವಿಮಾನ ಖರೀದಿಯನ್ನು ಸ್ಥಗಿತಗೊಳಿಸಲಾಗಿದೆ. ಇನ್ನು ಭಾರತ ಅಮೆರಿಕಾದ ವಿಮಾನ ಖರೀದಿಯನ್ನು ಸ್ಥಗಿತಗೊಳಿಸಿದ ನಂತರ ಸ್ಪೇನ್ ಮತ್ತು ಸ್ವಿಟ್ಜರ್ಲ್ಯಾಂಡ್ಗಳು ಕೂಡ ತಮ್ಮ ಮೇಲಿನ ಅಮೆರಿಕಾದ ಟ್ಯಾರಿಫನ್ನು ಪ್ರತಿಭಟಿಸಿ ಅಮೆರಿಕಾದ F-35 ಯುದ್ಧ ವಿಮಾನ ಖರೀದಿ ಒಪ್ಪಂದದಿಂದ ಹಿಂದೆ ಸರಿತಾ ಇವೆ. ಗೆಳೆಯರೆ, ಭಾರತ ಬಿಡಿ ರಷ್ಯಾದ ತೈಲವನ್ನು ಖರೀದಿ ಮಾಡ್ತಾ ಇದೆ. ಯುಕ್ರೇನ್ ಯುದ್ಧದಲ್ಲಿ ಅಮೆರಿಕಾಗೆ ಬೆಂಬಲವಾಗಿ ನಿಂತುಕೊಳ್ಳಿಲ್ಲ. ಅಮೆರಿಕಾದ GM ತಳಿಗೆ ಭಾರತದ ಒಳಗೆ ಅವಕಾಶ ಕೊಡ್ತಾ ಇಲ್ಲ. ಆದರೆ ಸ್ವಿಟ್ಜರ್ಲ್ಯಾಂಡ್ ಏನು ಮಾಡ್ತು? ಪಾಪ ಅಮೆರಿಕ ಹೇಳಿದ್ದಕ್ಕೆಲ್ಲ ಕುಣಿತಾ ಇದ್ದ ದೇಶ ಅಲ್ವೇ ಅದು. ಅವರ ಮೇಲೆ ಕೂಡ ಟ್ರಂಪ್ ಸುಂಕಾಘಾತವನ್ನು ಮಾಡಿದ್ದಾರೆ. ಅಲ್ಲಿಂದ ಅಮೆರಿಕಾಗೆ ಬರ್ತಾ ಇದ್ದ ಅಲ್ಯೂಮಿನಿಯಂ ಉತ್ಪನ್ನಗಳ ಮೇಲೆ 50% ಟ್ಯಾರಿಫ್ ಬೀಳ್ತಾ ಇದೆ. ಚಿನ್ನದ ಮೇಲೆ 39% ಟ್ಯಾರಿಫನ್ನು ವಿಧಿಸಲಾಗ್ತಾ ಇದೆ. ವಾಹನಗಳು, ಬಿಡಿ ಭಾಗಗಳ ಮೇಲೆ 25% ಹೆಚ್ಚುವರಿ ಟ್ಯಾರಿಫನ್ನು ಹೇರಲಾಗಿದೆ. ಸೊ ಸ್ವಿಟ್ಜರ್ಲ್ಯಾಂಡಲ್ಲಿ ಸಿಟ್ಟಿಗೆದ್ದಿದೆ. ಇನ್ನು ಕೆನಡಾ ಹಾಗೂ ಮೆಕ್ಸಿಕೋಗಳು ಅಮೆರಿಕಾದ ಡೈರಿ ಉದ್ಯಮಕ್ಕೆ ದೊಡ್ಡ ಹೊಡೆತವನ್ನು ಕೊಡ್ತಾ ಇವೆ. ಕೆನಡಾ ಅಮೆರಿಕಾದ ಡೈರಿ ಪ್ರಾಡಕ್ಟ್ಗಳನ್ನು ವಾಪಸ್ ಕಳುಹಿಸ್ತಾ ಇದೆ. ಇತ್ತೀಚೆಗೆ ಅಮೆರಿಕಾದ 50% ಡೈರಿ ಪ್ರಾಡಕ್ಟ್ಗಳು ಕೆನಡಾದಲ್ಲಿ ಮಾರಾಟ ಆಗ್ತಾ ಇದ್ವು. ಆದರೆ ಈಗ ಅಮೆರಿಕಾದಿಂದ ಬರ್ತಾ ಇದ್ದ ಡೈರಿ ಪ್ರಾಡಕ್ಟ್ಗಳನ್ನು ಕೆನಡಾ ವಾಪಸ್ ಕಳುಹಿಸ್ತಾ ಇದೆ. ಇದರಿಂದ ಅಲ್ಲಿನ ಡೈರಿ ಉದ್ಯಮಕ್ಕೆ ನಷ್ಟ ಉಂಟಾಗ್ತಾ ಇದೆ. ಅಮೆರಿಕಾದ ಮಾರುಕಟ್ಟೆಯಲ್ಲಿ ಚೀಸ್ ಹಾಗೂ ಡೈರಿ ಪ್ರಾಡಕ್ಟ್ಗಳ ಬೆಲೆ ವಿಪರೀತ ಕುಸಿತವನ್ನು ಕಾಣ್ತಾ ಇದೆ. ಇದೆಲ್ಲ ಆಗ್ತಾ ಇರೋದು ಟ್ರಂಪ್ ಅವರ ಟ್ಯಾರಿಫ್ ಎಫೆಕ್ಟ್ನಿಂದ. ಇನ್ನು ಚೈನಾ ಮೇಲೆ ಕೂಡ ಟ್ಯಾರಿಫ್ ಶುರು ಆಗಬೇಕಿತ್ತು. ಆದರೆ ಅಂತಿಮ ಗಡುವಿನ ದಿನ ಅಮೆರಿಕ ಚೈನಾಗೆ ಇನ್ನೂ 90 ದಿನಗಳ ಕಾಲಾವಕಾಶವನ್ನು ವಿಸ್ತರಿಸಿಕೊಡ್ತಾ ಇದೆ. ನವೆಂಬರ್ವರೆಗೆ ಚೈನಾಗೆ ಸಮಯ ಸಿಗ್ತಾ ಇದೆ. ಇದು ಯಾಕೆಂದರೆ ಅಲ್ಲಿಂದ ಅಮೆರಿಕಾಗೆ ರೇರ್ ಅರ್ತ್ ಮಿನರಲ್ಸ್ ಬೇಕು. ಟ್ರಂಪ್ ಟ್ಯಾರಿಫನ್ನು ಹೇರಿದರೆ ಅಮೆರಿಕಾದ ಟೆಕ್ ಉದ್ಯಮ ಮಕಾಡೆ ಮಲಗುತ್ತೆ. ಗೆಳೆಯರೆ, ಇಲ್ಲಿ ರಷ್ಯಾದಿಂದ ಭಾರತಕ್ಕಿಂತಲೂ ಹೆಚ್ಚು ಇಂಧನವನ್ನು ಖರೀದಿ ಮಾಡ್ತಾ ಇರೋದು ಚೈನಾ. ಆದರೂ ಅಮೆರಿಕ ಚೈನಾಗೆ ಕಾಲಾವಕಾಶವನ್ನು ಕೊಡ್ತಾ ಇದೆ. ಇನ್ನು ಗೆಳೆಯರೆ, ಈ ಬದಲಾಗ್ತಾ ಇರೋ ಸಂದರ್ಭದಲ್ಲಿ ಭಾರತ ತನ್ನ ರಫ್ತು ಉದ್ಯಮವನ್ನು ಕಾಪಾಡಬೇಕಾದ ಅಗತ್ಯ ಇದ್ದೇ ಇದೆ.
ಸೊ ಭಾರತ ಎಕ್ಸ್ಪೋರ್ಟ್ ಪ್ರಮೋಷನ್ ಮಿಷನ್ ಅನ್ನು ಕೈಗೆತ್ತಿಕೊಳ್ಳುವ ಬಗ್ಗೆ ಕಾರ್ಯಪ್ರವೃತ್ತ ಆಗ್ತಾ ಇದೆ. ಅದಕ್ಕಾಗಿ 2250 ಕೋಟಿ ರೂಪಾಯಿಗಳ ಯೋಜನೆಯೊಂದನ್ನು ರೂಪಿಸಲಾಗ್ತಾ ಇದ್ದು, ಅದರಲ್ಲಿ ಭಾರತ ತನ್ನ ಎಕ್ಸ್ಪೋರ್ಟ್ ಅನ್ನು ಹೆಚ್ಚು ಮಾಡುವುದು, ನಾನಾ ದೇಶಗಳಲ್ಲಿ ಭಾರತದ ವಸ್ತುಗಳಿಗೆ ಬೇಡಿಕೆ ಹೆಚ್ಚಾಗುವ ಹಾಗೆ ಪ್ರಮೋಷನಲ್ ಆಕ್ಟಿವಿಟಿಗಳನ್ನು ಹಮ್ಮಿಕೊಳ್ಳುವುದು, ವಿದೇಶಗಳಲ್ಲಿ ದಾಸ್ತಾನಿಗೆ ಬೇಕಾದ ವೇರ್ ಹೌಸ್ಗಳ ನಿರ್ಮಾಣ, ಭಾರತದ ರಫ್ತುದಾರರಿಗೆ ಪ್ರೋತ್ಸಾಹ, ಹೊಸ ಮಾರುಕಟ್ಟೆ, ಹೊಸ ವಸ್ತುಗಳ ಉತ್ಪಾದನೆ, ಹೊಸ ಇನೋವೇಷನ್ ಬಗ್ಗೆ ಗಮನ, ಸಪ್ಲೈ ಚೈನ್ ಅಭಿವೃದ್ಧಿ ಮಾಡೋದು, ಗ್ಲೋಬಲ್ ಬ್ರ್ಯಾಂಡಿಂಗ್ಗೆ ಹೆಚ್ಚು ಮಹತ್ವವನ್ನು ಕೊಡೋದು ಮುಂತಾದ ಯೋಜನೆಗಳನ್ನು ಭಾರತ ಇಲ್ಲಿ ಹಮ್ಮಿಕೊಳ್ತಾ ಇದೆ. ಹಾಗೆ MSMEಗಳು ಸೇರಿದಂತೆ ರಫ್ತು ಉದ್ಯಮದಲ್ಲಿ ಭಾಗಿಯಾಗ್ತಾ ಇರೋ ಸಂಸ್ಥೆಗಳಿಗೆ ಆರ್ಥಿಕ ಸಹಾಯವನ್ನು ಒದಗಿಸಿಕೊಡುವ ನಿಟ್ಟಲ್ಲಿ ಕೂಡ ಕ್ರಮ ಕೈಗೊಳ್ಳಲಾಗುತ್ತೆ. ಇಲ್ಲಿ ರಫ್ತು ವ್ಯಾಪಾರದಲ್ಲಿ ತೊಡಗಿಸಿಕೊಂಡಿರುವ ಕಂಪನಿಗಳಿಗೆ ಸುಲಭವಾಗಿ ಮತ್ತು ಕಡಿಮೆ ದರದಲ್ಲಿ ಸಾಲ ಸೌಲಭ್ಯ ಸಿಗುವ ಹಾಗೆ ನೋಡ್ಕೊಳ್ಳೋದಕ್ಕೆ ಬ್ಯಾಂಕುಗಳ ಜೊತೆ ಕೂಡ ಸರ್ಕಾರ ಮಾತುಕತೆಗಳನ್ನು ನಡೆಸುತ್ತೆ. ಜೊತೆಗೆ ಒಂದಷ್ಟು ಸಬ್ಸಿಡಿ ಸ್ಕೀಮ್ಗಳನ್ನು ಕೂಡ ಕೊಡಲಾಗುತ್ತೆ. ಈ ಮೂಲಕ ಅಮೆರಿಕಾದಲ್ಲಿ ಕಳ್ಕೊಳ್ತಾ ಇರೋದನ್ನ ಜಗತ್ತಿನ ಬೇರೆ ಬೇರೆ ಮಾರುಕಟ್ಟೆಗಳಲ್ಲಿ ಪಡ್ಕೊಳ್ಳೋದಕ್ಕೆ ಒಂದು ಯೋಜನೆಯನ್ನು ಭಾರತದ ಸರ್ಕಾರ ರೂಪಿಸ್ತಾ ಇದೆ. ಗೆಳೆಯರೇ, ಇಲ್ಲಿ ಅಮೆರಿಕ ಅನ್ನೋದು ಭಾರತದ ಅತಿದೊಡ್ಡ ಮಾರುಕಟ್ಟೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಅಮೆರಿಕ ಜೊತೆಗಿನ ವ್ಯಾಪಾರದಲ್ಲಿ ನಮಗೆ ಸುಮಾರು $45 ಬಿಲಿಯನ್ ಟ್ರೇಡ್ ಸರ್ಪ್ಲಸ್ ಸಿಗ್ತಾ ಇದೆ. ಆದರೆ ಜಗತ್ತಿನ ಬೇರೆ ಬೇರೆ ದೇಶಗಳ ಜೊತೆ ಕೂಡ ಭಾರತಕ್ಕೆ ಈಗಾಗಲೇ ಸಾಕಷ್ಟು ವ್ಯಾಪಾರ ಒಪ್ಪಂದಗಳಿವೆ. ಅಲ್ಲಿ ಭಾರತದ ವಸ್ತುಗಳ ಮಾರಾಟವನ್ನು ಹೆಚ್ಚು ಮಾಡುವ ಬಗ್ಗೆ ಕ್ರಮ ಕೈಗೊಳ್ಳಬೇಕಿದೆ. ಜೊತೆಗೆ ನಾವು ಕೂಡ ನಮ್ಮ ದೇಸಿ ಮಾರುಕಟ್ಟೆಯಲ್ಲಿ ಸ್ವದೇಶಿ ವಸ್ತುಗಳ ಖರೀದಿಯನ್ನು ಹೆಚ್ಚು ಮಾಡಬೇಕಿದೆ. ಇನ್ನು ರಫ್ತು ವಹಿವಾಟು ಅನ್ನೋದು ಲಾಭದಾಯಕ ಆಗಬೇಕು ಅಂದರೆ ವಸ್ತುಗಳ ರಫ್ತಿನ ಜೊತೆ ಸರ್ವಿಸ್ ಇಂಡಸ್ಟ್ರಿಗೆ ಭಾರತ ಇನ್ನಷ್ಟು ಬಲವನ್ನು ತುಂಬಬೇಕಿದೆ. ಅದಕ್ಕೆ ಬೇಕಾದ ತಂತ್ರಜ್ಞಾನದ ಅಭಿವೃದ್ಧಿಯ ಕಡೆ ಕೂಡ ಗಮನ ಕೊಡಬೇಕು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯುಗದಲ್ಲಿ ನಾವು ತಾಂತ್ರಿಕ ಪ್ರಗತಿಯನ್ನು ಸಾಧಿಸದೇ ಇದ್ದರೆ ಜಾಗತಿಕ ಪೈಪೋಟಿಗೆ ಸಿದ್ಧರಾಗೋದು ಕಷ್ಟ ಆಗುತ್ತೆ. ಸೊ ಆ ಕ್ಷೇತ್ರದಲ್ಲಿ ಭಾರತ ಇನ್ನಷ್ಟು ಕೌಶಲ ಹೆಚ್ಚಳಕ್ಕೆ ಗಮನವನ್ನು ಹರಿಸಿದರೆ ಈ ಸಮಸ್ಯೆಯನ್ನು ದಾಟೋದು ದೊಡ್ಡ ವಿಷಯ ಆಗಲಾರದು. ಇನ್ನು ಅಮೆರಿಕದ ಈ ಟ್ಯಾರಿಫ್ ಅನ್ನೋ ಕರಿಮೋಡ ಕೂಡ ಹೆಚ್ಚು ದಿನ ಇರೋದಲ್ಲ. ಅದು ಬೇಗ ಹೊರಟು ಹೋಗುತ್ತೆ. ಆದರೆ ಅದು ಹೋಗೋ ಹೊತ್ತಿಗೆ ಈ ಕೆಟ್ಟ ಅನುಭವವನ್ನು ಪಾಠ ಮಾಡಿಕೊಂಡು ಭಾರತ ಮತ್ತಷ್ಟು ಬೆಳಿಬೇಕು, ತನ್ನ ಮಾರುಕಟ್ಟೆಯನ್ನು ಇನ್ನಷ್ಟು ವಿಸ್ತರಿಸಿಕೊಳ್ಳಬೇಕು. ನಾಳೆ ಎಲ್ಲ ಸರಿ ಹೋದರೆ ಅಮೆರಿಕಾದ ಮಾರುಕಟ್ಟೆನೂ ಇದ್ದೇ ಇರುತ್ತೆ, ಅದರ ಜೊತೆ ಹೊಸದು ಕೂಡ ಸಿಕ್ಕಿರುತ್ತೆ, ನಮ್ಮ ವ್ಯಾಪಾರ ಬೆಳೆದಿರುತ್ತೆ, ಲಾಭಗಳು ಹೆಚ್ಚಾಗಿರುತ್ತವೆ. ಭಾರತದ ಗುರಿ ಈಗ ಆ ಕಡೆಗಿದ್ದಂತಿದೆ. ಇದು ಗೆಳೆಯರೆ ಟ್ರಂಪ್ ಟ್ಯಾರಿಫ್ಗೆ ಸಂಬಂಧಪಟ್ಟ ಬೆಳವಣಿಗೆಗಳ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.